ಕೋಗಿಲು ಬಡಾವಣೆಯಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುನರ್ವಸತಿಯನ್ನು ಕೋರಿ ಹೈಕೋರ್ಟ್ಗೆ ಈಗ PIL ಸಲ್ಲಿಕೆ ಆಗಿರೋದು ಈಗಾಗಲೇ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಹೈಕೋರ್ಟ್ಗೆ PIL ಸಲ್ಲಿಸಿದಂತಹ ನಿವಾಸಿಗಳು ಜೈಬಾ ತಬತ್ಸುಮ್ ಸಲ್ಲಿಸಿರುವಂತಹ PIL ವಿಚಾರಣೆಯನ್ನು ಮಾಡುತ್ತೆ ಹೈಕೋರ್ಟ್. ವಸೀಂ ಫಕೀರ್ ಕಾಲೋನಿಯಲ್ಲಿ ಮನೆಗಳ ತೆರವಿನಿಂದ ಹಲವರು ವಂಚಿತರಾಗಿದ್ದಾರೆ ಅಂತ ಕೋರ್ಟ್ಗೆ ಈಗ PIL ಇಂದ ಮಾಹಿತಿಯನ್ನ ನೀಡಲಾಗಿದೆ. ಸೊ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ಮಾಡುತ್ತೆ. ಹೌದಾ ಅಲ್ವಾ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಕೋರ್ಟ್ ನ್ಯಾಯಪೀಠ ಒಂದು ಹಂತಕ್ಕೆ ವಿಚಾರಣೆಯನ್ನು ಮಾಡುತ್ತೆ. ಸೊ ಈಗಾಗಲೇ ಅಲ್ಲಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೂಡ ಸ್ಪಷ್ಟವಾಗಿ ಉಲ್ಲೇಖಿಸಿದರು, ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನೋದಾಗಿ. ಸೊ ಮಾನವ ಹಕ್ಕುಗಳ ಆಯೋಗದಿಂದಲೂ ಕೂಡ ವರದಿಯನ್ನು ಸ್ವೀಕರಿಸಿಕೊಳ್ಳಬಹುದು ಅಂತ ಅನಿಸುತ್ತೆ. ಕೋರ್ಟ್ ನ್ಯಾಯಪೀಠದ ನಿರ್ದೇಶನ ಯಾವ ರೀತಿಯಾಗಿ ಇರುತ್ತೆ, ಅದರ ತೀರ್ಪು ಯಾವ ರೀತಿಯಾಗಿ ಇರುತ್ತೆ, ಈ ವಿಚಾರಣೆ ಏನು ಮಾಡುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕು ಅಂತ ಕಾಣಿಸುತ್ತೆ. ಮುಂದುವರೆದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ 3,000 ಜನ ವಾಸಿಸ್ತಾ ಇದ್ದಾರೆ. PIL ಸಲ್ಲಿಸಿದಂತಹ ನಿವಾಸಿಗಳ ಪರ ವಕೀಲರಿಂದ ವಾದ ಇದು ಗಮನಿಸಬೇಕು. 3,000 ಜನ ಅಲ್ಲಿ ವಾಸ ಇದ್ರು ಅಂತ, 3,000 ಜನ ಈಗ ನಿರ್ವಸತಿಗರಾಗಿದ್ದಾರೆ ಅಂತ PIL ಸಲ್ಲಿಸಿದಂತಹ ನಿವಾಸಿಗಳ ಪರವಾಗಿರುವಂತಹ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅರ್ಜಿದಾರರ ವಾದಕ್ಕೆ ಅಡ್ವೊಕೇಟ್ ಜನರಲ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮನೆ ಇಲ್ಲದವರಿಗೆ ತಾತ್ಕಾಲಿಕವಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾಗಿದೆ. 28 ವರ್ಷಗಳಿಂದ ವಾಸಿಸ್ತಾರೆ ಅಂತ ಹೇಳೋದಿದೆಯಲ್ಲ, ಅದು ಸುಳ್ಳು. ಆಕ್ಷೇಪಣೆ ಸಲ್ಲಿಸಲು 1 ವಾರ ಈಗ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈಗ ಸರ್ಕಾರ ಆ ಅವಕಾಶವನ್ನು ಕೇಳಿದೆ. ಹಾಗಾಗಿ ಜನವರಿ 22ಕ್ಕೆ ವಿಚಾರಣೆ ಆಗುತ್ತೆ. ಈಗ ವಿಚಾರಣೆಯನ್ನು ಮುಂದೂಡಿ ಹೈಕೋರ್ಟ್ ನ್ಯಾಯಪೀಠ ಆದೇಶಿಸಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿತ್ತು. ಅರ್ಜಿಯನ್ನು ಸಲ್ಲಿಸಿರುವಂತಹ ಏನು ಅಲ್ಲಿ ನಿರ್ವಸಕರು ಅಂತ ಏನು ಹೇಳ್ಬೋದಲ್ಲ, ಸೊ ಅವರ ಪರವಾಗಿರುವಂತಹ ವಕೀಲರು ಅಲ್ಲಿ 3,000 ಜನ ವಾಸ ಇದ್ರು. ಈಗ ಅವರೆಲ್ಲರೂ ಕೂಡ ನಿರ್ವಸತಿಗರಾಗಿದ್ದಾರೆ, ಅವರಿಗೆ ಆಶ್ರಯ ಇಲ್ಲದಂತಾಗಿದೆ ಅನ್ನುವುದನ್ನು ವಾದ ಮಂಡಿಸ್ತಾರೆ. ಸರ್ಕಾರ ಅದಕ್ಕೊಂದಿಷ್ಟು 1 ವಾರ ಕಾಲಾವಕಾಶವನ್ನು ಕೇಳಿದೆ. ಹಾಗಾಗಿ 22ನೇ ತಾರೀಕು ಈ ಒಂದು ವಿಚಾರಣೆಯನ್ನು ಮುಂದೂಡಿ ಆದೇಶಿಸಿದೆ ಹೈಕೋರ್ಟ್ ನ್ಯಾಯಪೀಠ ಅನ್ನೋದಾಗಿ ತಿಳಿದು ಬರ್ತಾ ಇದೆ.